ಕರ್ನಾಟಕದ ರಾಜಕೀಯದ ಹಾಟ್ ಟಾಪಿಕ್ ಬಿಡದಿ ಟೌನ್ಶಿಪ್ ಯೋಜನೆ ಅಭಿವೃದ್ಧಿಯ ಹೋರಾಟವೇ ರಾಜಕೀಯ ಸಮರವೇ ಅನ್ನುವಂಥದ್ದು. ಎಸ್, ನಮಸ್ಕಾರ. ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ಕರ್ನಾಟಕ ರಾಜಕೀಯದಲ್ಲಿ ಈಗ ಮತ್ತೊಂದು ದೊಡ್ಡ ಚರ್ಚೆ ಆರಂಭವಾಗಿದೆ. ಅದುವೇ ಬಿಡದಿ ಟೌನ್ಶಿಪ್ ಯೋಜನೆ. ಒಂದ್ ಕಡೆ ಸರ್ಕಾರ ಇದನ್ನ ಬೆಂಗಳೂರಿನ ಭವಿಷ್ಯದ ಅಭಿವೃದ್ಧಿಗೆ ಅಗತ್ಯವಾದ ಮಹತ್ವದ ಯೋಜನೆ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಮತ್ತು ರೈತರು ಇದು ಭೂಸ್ವಾಧೀನ ಹೆಸರಿನಲ್ಲಿ ರೈತರಿಗೆ ತೊಂದರೆಯನ್ನ ಉಂಟು ಮಾಡಬಹುದು ಎನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈಗ ಈ ವಿವಾದ ಹೊಸ ತಿರುವನ್ನ ಪಡೆದುಕೊಂಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಧಿಕೃತವಾಗಿ ಪತ್ರವನ್ನ ಬರೆದಿದ್ದಾರೆ. ಜೂನ್ 26ರಂದು ವಿಧಾನಸೌಧದಲ್ಲಿ ಬಿಡದಿ ಟೌನ್ಶಿಪ್ ಕುರಿತು ಚರ್ಚೆಗೆ ಆಹ್ವಾನವನ್ನ ನೀಡಿದ್ದಾರೆ. ಹಾಗಾದ್ರೆ ಈ ವಿವಾದದ ಸಂಪೂರ್ಣ ಹಿನ್ನೆಲೆ ಏನು? ಇಬ್ಬರು ಪ್ರಭಾವಿ ನಾಯಕರು ಯಾಕೆ ಮುಖಾಮುಖಿ ಆಗ್ತಾ ಇದ್ದಾರೆ? ಈ ಯೋಜನೆಯ ಹಿಂದೆ ಇರುವಂತಹ ರಾಜಕೀಯ ಮತ್ತು ಅಭಿವೃದ್ಧಿ ಲೆಕ್ಕಾಚಾರವಾದ್ರೂ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ಬೆಂಗಳೂರು ನಗರ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೀತಾ ಇದೆ. ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ವಾಹನ ದಟ್ಟಣೆ, ವಸತಿ ಸಮಸ್ಯೆ ಮತ್ತು ಮೂಲ ಸೌಕರ್ಯದ ಒತ್ತಡದಿಂದಾಗಿ ಬೆಂಗಳೂರಿಗೆ ಪರ್ಯಾಯ ನಗರ ಕೇಂದ್ರಗಳ ಅಗತ್ಯ ಎದುರಾಗಿದೆ. ಇದನ್ನ ಗಮನದಲ್ಲಿಟ್ಕೊಂಡು ಬಿಡದಿ ಪ್ರದೇಶದಲ್ಲಿ ಸಮಗ್ರ ಟೌನ್ಶಿಪ್ ನಿರ್ಮಿಸುವ ಯೋಜನೆಯನ್ನ ಸರ್ಕಾರ ಮುಂದಿಟ್ಟಿದೆ. ಇದಕ್ಕೆ ಸರ್ಕಾರದ ಮುಖ್ಯ ಉದ್ದೇಶಗಳೇನು ಅನ್ನೋದಾದ್ರೆ, ಹೊಸ ವಸತಿ ಪ್ರದೇಶಗಳ ನಿರ್ಮಾಣ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು, ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳ ವಿಸ್ತರಣೆ ಮಾಡ್ತೀವಿ, ರಸ್ತೆ, ನೀರು, ವಿದ್ಯುತ್, ಸಾರಿಗೆ ಸೇರಿದಂತೆ ಆಧುನಿಕ ಸೌಲಭ್ಯಗಳ ಅಭಿವೃದ್ಧಿ ಮಾಡೋದು. ಸರ್ಕಾರದ ಪ್ರಕಾರ ಇದು ಕೇವಲ ಒಂದು ಬಡಾವಣೆ ನಿರ್ಮಾಣವಲ್ಲ, ಇದು ಬೆಂಗಳೂರಿನ ಭವಿಷ್ಯದ ವಿಸ್ತರಣೆಗೆ ಹೊಸ ನಗರ ಕೇಂದ್ರ ನಿರ್ಮಿಸುವ ಪ್ರಯತ್ನವಾಗಿದೆ. ಹಾಗಾದ್ರೆ ಈ ವಿವಾದದ ಆರಂಭ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ, ಯೋಜನೆಗಾಗಿ ಕೆಲವು ಪ್ರದೇಶಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆರಂಭವಾದ ನಂತರ ಸ್ಥಳೀಯ ರೈತರಲ್ಲಿ ಆತಂಕ ಹೆಚ್ಚಾಗಿದ್ದಂತೂ ಸುಳ್ಳಲ್ಲ. ಅವರೆಲ್ಲರೂ ಒಂದಷ್ಟು ಗೊಂದಲಗಳು, ಭಯ ಆಗೋದು ಸರ್ವೇ ಸಾಮಾನ್ಯ. ಹಾಗಾದ್ರೆ ರೈತರ ಪ್ರಶ್ನೆಗಳೇನು ಅಂತ ನೋಡ್ತಾ ಹೋಗೋಣ. ನಮ್ಮ ಕೃಷಿ ಭೂಮಿ ಹೋದ್ರೆ ಮುಂದೆ ನಮ್ಮ ಜೀವನ ಏನಾಗುತ್ತೆ? ಸರ್ಕಾರ ಕೊಡುವಂತಹ ಪರಿಹಾರ ನ್ಯಾಯಯುತವಾಗಿರುತ್ತಾ? ಪುನರ್ವಸತಿ ಹೇಗಿರಲಿದೆ? ಅನೇಕ ರೈತರು ತಮ್ಮ ಕೃಷಿ ಭೂಮಿ ಕೇವಲ ಭೂಮಿಯಲ್ಲ, ಅದು ನಮ್ಮ ಆಸ್ತಿ, ಅದು ನಮ್ಮ ಜೀವನದ ಆಧಾರ ಅಂತ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವಿರೋಧದ ಧ್ವನಿ ರಾಜಕೀಯ ಮಟ್ಟಕ್ಕೂ ಹೋಗಿ ಮುಟ್ಟಿದೆ. ಇದರ ಬಗ್ಗೆ ಕುಮಾರಸ್ವಾಮಿ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಿಡದಿ ಜನರ ಸಮಸ್ಯೆಗಳನ್ನ ಕೂಡ ಆಲಿಸಿದ್ದಾರೆ. ಇದರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವ ರೀತಿ ನಿಲುವನ್ನ ತೆಗೆದುಕೊಂಡಿದ್ದಾರೆ ನೋಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಯೋಜನೆ ಕುರಿತು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ಅವರ ಪ್ರಮುಖ ಆರೋಪಗಳು ಈ ಯೋಜನೆಯಿಂದ ರೈತರ ಭೂಮಿಗೆ ಅಪಾಯ ಆಗುತ್ತೆ ಅನ್ನೋದು. ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತಿದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿದ್ದಾರೆ. ಯೋಜನೆಯ ಸಂಪೂರ್ಣ ವಿವರಗಳು ಮತ್ತು ದಾಖಲೆಗಳನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಎಂದು ಒತ್ತಾಯವನ್ನ ಮಾಡಿದ್ದಾರೆ. ಈ ಯೋಜನೆಯಿಂದ ಕೆಲ ಖಾಸಗಿ ವಲಯಗಳಿಗೂ ಕೂಡ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ ಅಂತ ಕೂಡ ಅವರು ಪ್ರಶ್ನಿಸಿದ್ದಾರೆ. ರೈತರ ಆತಂಕಗಳನ್ನ ಪರಿಹರಿಸದೆ ಯೋಜನೆಯನ್ನ ಮುಂದುವರಿಸಬಾರದು ಎಂಬುದು ಕುಮಾರಸ್ವಾಮಿ ಅವರ ನಿಲುವಾಗಿದೆ. ಈಗ ಆರೋಪಗಳಿಗೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸರ್ಕಾರದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರ ಪ್ರಕಾರ ಬಿಡದಿ ಯೋಜನೆ ರಾಜಕೀಯ ಯೋಜನೆಯಲ್ಲ, ಅದು ಅಭಿವೃದ್ಧಿ ಯೋಜನೆ. ಬೆಂಗಳೂರಿನ ಭವಿಷ್ಯದ ಅಗತ್ಯಕ್ಕಾಗಿ ಈ ಯೋಜನೆಯನ್ನ ರೂಪಿಸಲಾಗಿದೆ. ಈ ಎಲ್ಲಾ ಪ್ರಕ್ರಿಯೆಗಳು ಕಾನೂನು ಪ್ರಕಾರ ನಡೀತಾ ಇವೆ. ರೈತರ ಹಿತಾಸಕ್ತಿಯನ್ನ ಸರ್ಕಾರ ಕಾಪಾಡಲಿದೆ. ಆರೋಪಗಳ ಬದಲು ದಾಖಲೆಗಳ ಆಧಾರದ ಮೇಲೆ ಚರ್ಚೆ ನಡೀಬೇಕು. ಇದೇ ಕಾರಣಕ್ಕೆ ಅವರು ಕುಮಾರಸ್ವಾಮಿ ಅವರನ್ನ ನೇರವಾಗಿ ಚರ್ಚೆಗೆ ಆಹ್ವಾನಿಸಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೀಗಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರು ಬರೆದಂತಹ ಪತ್ರದಲ್ಲಿ ಏನಿದೆ? ಶಿವಕುಮಾರ್ ಅವರ ಆಹ್ವಾನ ಪ್ರಕಾರ ಜೂನ್ 26 ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯೇ ನಡೆಯಲಿದೆ ಅನ್ನುವಂಥದ್ದು ಬರೆದಿದ್ದಾರೆ. ಈ ಸಭೆಗೆ ಕುಮಾರಸ್ವಾಮಿ ತಮ್ಮ ತಂಡ ಮತ್ತು ಅಧಿಕಾರಿಗಳು, ತಜ್ಞರೊಂದಿಗೆ ಬರಬಹುದು. ಇಲ್ಲಿ ಯೋಜನೆಗೆ ಸಂಬಂಧಿಸಿದಂತಹ ದಾಖಲೆಗಳು, ತಾಂತ್ರಿಕ ಮಾಹಿತಿ ಮತ್ತು ಸರ್ಕಾರದ ನಿಲುವುಗಳನ್ನ ವಿವರಿಸಲಾಗುತ್ತದೆ. ಇನ್ನು ಈ ಸಭೆಯಲ್ಲಿ ಚರ್ಚೆಯಾಗಬಹುದಾದಂತಹ ಪ್ರಮುಖ ವಿಚಾರಗಳಂದ್ರೆ ಭೂಸ್ವಾಧೀನದ ವಿಚಾರ, ಎಷ್ಟು ಎಕರೆ ಭೂಮಿ ಬೇಕಾಗಿದೆ, ಯಾವ ಗ್ರಾಮಗಳು ಈ ಯೋಜನೆಗೆ ಒಳಪಡುತ್ತವೆ, ರೈತರಿಗೆ ಪರಿಹಾರ ಹೇಗೆ ನೀಡಲಾಗುತ್ತೆ, ಪುನರ್ವಸತಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತೆ, ಪರಿಹಾರದ ಪ್ಯಾಕೇಜ್ ಯಾವ ರೀತಿ ಇರುತ್ತೆ, ರೈತರ ಉದ್ಯೋಗ ಮತ್ತು ಜೀವನೋಪಾಯ ರಕ್ಷಣೆ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆಗಳಿಗೆ ಇನ್ನು ಚರ್ಚೆಗಳು ನಡೆಯಲಿವೆ. ಇನ್ನು ಸರ್ಕಾರ ವಿವರಿಸಬಹುದಾದಂತಹ ಅಂಶಗಳನ್ನ ನೋಡೋದಾದ್ರೆ, ಬಿಡದಿ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದೆ ಸರ್ಕಾರ ಅನ್ನೋದಕ್ಕೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳಿದೆ. ಇದರಿಂದ ಬೆಂಗಳೂರಿಗೆ ಆಗುವ ದೀರ್ಘಕಾಲೀನ ಪ್ರಯೋಜನಗಳ ಬಗ್ಗೆ ವಿವರಣೆಯನ್ನ ನೀಡ್ತೀವಿ ಅಂತ ಹೇಳಿದೆ.
ಮುಂದಿನ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಯ ಅರಿವು ಮೂಡಿಸ್ತೀವಿ. ಬಿಡದಿ ಟೌನ್ಶಿಪ್ ಈಗ ಕೇವಲ ಅಭಿವೃದ್ಧಿ ಯೋಜನೆಯಾಗಿ ಉಳಿದಿಲ್ಲ, ಇದು ಕರ್ನಾಟಕದ ರಾಜಕೀಯ ಸಮೀಕರಣಗಳಿಗೂ ಸಂಬಂಧಿಸಿದೆ. ಈ ಯೋಜನೆಯ ಮೂಲಕ ಬೆಂಗಳೂರು ವಿಸ್ತರಣೆ ಮತ್ತು ಅಭಿವೃದ್ಧಿಯ ರಾಜಕೀಯ ಸಂದೇಶ ನೀಡುವ ಪ್ರಯತ್ನ ಅಂತ ಹೇಳಿ ಸರ್ಕಾರ ಹೇಳಿದೆ. ರೈತರ ಪರ ಹೋರಾಟದ ಮೂಲಕ ತನ್ನ ಸಾಂಪ್ರದಾಯಿಕ ಬೆಂಬಲ ಪ್ರದೇಶದಲ್ಲಿ ಹಿಡಿತವನ್ನ ಉಳಿಸಿಕೊಳ್ಳೋದಕ್ಕೆ ಜೆಡಿಎಸ್ ಪ್ರಯತ್ನ ಮಾಡ್ತಿದೆ ಅನ್ನುವಂತಹ ಮಾತುಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಬಿಡದಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ರಾಜಕೀಯವಾಗಿ ಅತ್ಯಂತ ಮಹತ್ವವನ್ನ ಹೊಂದಿದೆ. ಹೀಗಾಗಿ ಈ ಯೋಜನೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ರಾಜಕೀಯ ಪ್ರಭಾವದ ಪ್ರಶ್ನೆಯಾಗಿದೆ. ಇನ್ನು ಜೂನ್ 26ರ ಸಭೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಸಾಕಷ್ಟು ಗೊಂದಲಗಳು ಕೂಡ ಮನೆ ಮಾಡಿವೆ. ಮೇಲ್ನೋಟಕ್ಕೆ ಮೂಡಿದಂತಹ ಪ್ರಶ್ನೆಗಳನ್ನ ನೋಡೋದಾದ್ರೆ, ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಂತಹ ಸಭೆಗೆ ಕುಮಾರಸ್ವಾಮಿ ಅವರು ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ದಾಖಲೆಗಳೊಂದಿಗೆ ಚರ್ಚೆ ನಡೆಯುತ್ತಾ? ರೈತರ ಆತಂಕಗಳಿಗೆ ಪರಿಹಾರ ಸಿಗುತ್ತಾ? ಸರ್ಕಾರ ಯೋಜನೆಯಲ್ಲಿ ಏನೇನು ಬದಲಾವಣೆ ಮಾಡುತ್ತೆ? ಈ ಚರ್ಚೆಯಿಂದ ರಾಜಕೀಯ ಸಂಘರ್ಷ ಇನ್ನಷ್ಟು ಹೆಚ್ಚಾಗುತ್ತಾ? ಈ ರೀತಿಯಾದಂತಹ ಗೊಂದಲಗಳು ಕೂಡ ಕೇಳಿ ಬರ್ತಾ ಇವೆ. ಒಂದು ಕಡೆ ಸರ್ಕಾರದ ಅಭಿವೃದ್ಧಿಯ ದೃಷ್ಟಿಕೋನ, ಮತ್ತೊಂದು ಕಡೆ ರೈತರ ಭೂಮಿ ಮತ್ತು ಹಕ್ಕಿನ ಪ್ರಶ್ನೆ. ಈ ಎರಡರ ನಡುವೆ ನಡೆಯುತ್ತಿರುವ ಹೋರಾಟಕ್ಕೆ ಜೂನ್ 26ರ ಸಭೆ ಮಹತ್ವದ ತಿರುವು ನೀಡುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಭವಿಷ್ಯ ಮಾತ್ರವಲ್ಲ, ಕರ್ನಾಟಕ ರಾಜಕೀಯದ ಮುಂದಿನ ದಿಕ್ಕಿನ ಮೇಲೂ ಚರ್ಚೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಬೆಳವಣಿಗೆಯ ಮೇಲೆ ಎಲ್ಲರ ಗಮನ ಈಗ ವಿಧಾನಸೌಧದತ್ತ ನೆಟ್ಟಿದೆ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.